ಇವತ್ತು ನಮ್ಮ ಮಮ್ಮಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಏನು ಪ್ರಾಬ್ಲಮ್? ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ದಿ ವರ್ಲ್ಡ್ ಆಫ್ ಕೋಮಲ್. ಹಾಯ್ ಹೇಳು, ಹಾಯ್ ಹೇಳು. ಮಲಗಿದ್ದ ಪಾಪ. ಹಾಯ್ ಹೇಳು. ನಿದ್ದೆ ನಿದ್ದೆ. ಇವತ್ತೊಂದು ವೆರಿ ಸ್ಪೆಷಲ್ ಡೇ. रुको जरा सबर करो बोला धक्का ಇವತ್ತು ನಮ್ಮ ಮಮ್ಮಿ ಬರ್ತ್ಡೇ. ಆಯ್ತು ಈಸ್ ನಾಟ್ ಇಂಟ್ರೆಸ್ಟೆಡ್. ಮಮ್ಮಿ ಬರ್ತ್ಡೇ ಏನಾದರೂ ಸ್ಪೆಷಲ್ ಮಾಡೋಣ ಅಂತ. ಅವರಿಗೆ ಏನು ಬೇಡ ಅಂತಾರೆ, ಬಟ್ ಸ್ಟಿಲ್ ಏನಾದರೂ ಮಾಡಬೇಕು ಅಂತ. ಅದಕ್ಕೆ ಅವ್ರಿಗೆ ಸ್ವಲ್ಪ ಪ್ಯಾಂಪರ್ ಮಾಡೋಣ ಅಂತ ಮನೆಗೆ ಊಟಕ್ಕೆ ಕರೆದಿದ್ದೀನಿ. ಇನ್ನೇನು ಬರ್ತಾರೆ, ಬರೋ ಟೈಮ್ ಆಗಿದೆ. ಅದಕ್ಕೂ ಮುಂಚೆ ಒಂದು ಸ್ವೀಟ್ ಏನಾದರೂ ಇರಬೇಕಲ್ಲ ಊಟದಲ್ಲಿ. ಸೊ ಅದಕ್ಕೆ ಒಂದು ಕ್ವಿಕ್ಕಾಗಿ ಪಾಯಸ ಮಾಡ್ತೀನಿ. ಗಿಫ್ಟ್ ನಾನು ಇನ್ನೂ ಸದ್ಯಕ್ಕೆ ಏನೂ ತಂದಿಲ್ಲ. ಇನ್ನೂ ಥಿಂಕ್ ಮಾಡ್ತಾನೆ ಇದ್ದೀನಿ, ಏನು ಮಾಡ್ತೀನಿ ಗೊತ್ತಿಲ್ಲ. ಐ ಡೋಂಟ್ ನೋ ಏನು ಮಾಡ್ತೀನಿ ಅಂತ. ಬಟ್ ಏನಾದರೂ ಒಂದು ಗಿಫ್ಟ್ ಕೊಡ್ತೀನಿ. ಇದೆಲ್ಲ ಏನಕ್ಕೆ ಬೇಡ ಅಂತಾರೆ, ಬಟ್ ಸ್ಟಿಲ್ ಒಳಗೊಳಗೆ ಇರುತ್ತೆ ಅದು ಖುಷಿ ಅವ್ರಿಗೆ. ಅವರ 60th ಬರ್ತ್ಡೇಗೆ ನಾನು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೆ. ಅಂದರೆ ಅವ್ರಿಗೆ ರೆಡಿಯಾಗು ಹೊರಗಡೆ ಊಟಕ್ಕೆ ಹೋಗೋದು ಅಂತ ಎಲ್ಲ ರೆಡಿ ಮಾಡಿಸಿ, ನಮ್ಮ ಮನೆಯಲ್ಲೇ ಎಲ್ಲ ಕಂಪ್ಲೀಟಾಗಿ ಮನೆಯೆಲ್ಲ ಡೆಕೋರೇಷನ್ ಮಾಡಿಸಿ, ಅವರು ಯಾರು ಇಷ್ಟಪಡ್ತಾರೆ, ಅವ್ರ ಫೇವ್ರೇಟ್ಸ್ ಯಾರಿದ್ದಾರೆ, ಅವ್ರ ಫ್ರೆಂಡ್ಸ್ ಯಾರಿದ್ದಾರೆ, ಅವ್ರನ್ನೆಲ್ಲ ನಾನು ಕಾಲ್ ಮಾಡಿ ಇನ್ವೈಟ್ ಮಾಡಿ ಅವ್ರ ಮನೆಗೆ ಹೋಗಬೇಡಿ, ನಮ್ಮ ಮನೆಗೆ ಡೈರೆಕ್ಟಾಗಿ ಬನ್ನಿ, ಪ್ಲಸ್ ಅವ್ರಿಗೆ ಹೇಳಕ್ಕೆ ಹೋಗಬೇಡಿ ಅಂತ ಹೇಳಿ ನಮ್ಮ ಮನೆಗೆ ಎಲ್ಲರನ್ನೂ ಕರೆಸಿದ್ದೆ. ಅವರಿಗೆ ಊಟಕ್ಕೆ ಹೋಗಬೇಕು ರೆಡಿ ಆಗು ಅಂತ ಹೇಳಿ ಹೊರಗಡೆ ಹೋಟೆಲ್ಗೆ ಹೋಗಬೇಕು ಅಂತ ನಮ್ಮ ಮನೆಗೆ ಬನ್ನಿ, ಅಲ್ಲಿಂದ ಹೋಗೋಣ ಅಂತ ಹೇಳಿದ್ದೆ. ಸೊ ಅವ್ರು ಬಂದ ತಕ್ಷಣ ಫುಲ್ ಶಾಕ್. ಬಿಕಾಸ್ ಅವ್ರಿಗೆ ಹೊರಗಡೆನೇ ಗೊತ್ತಾಗ್ಬಿಡ್ತು. ಮನೆ ಹೊರಗಡೆನೂ ಕೂಡ ಡೆಕೋರೇಷನ್ ಇತ್ತು. ಒಳಗೆ ಬಂದು ನೋಡಿದ್ರು, ಎಲ್ಲರೂ ಕೂತಿದ್ರು. ಎಷ್ಟು ಖುಷಿ ಆದರೂ ಗೊತ್ತಾ, ಒಂಥರ ಚಿಕ್ಕ ಮಕ್ಕಳ ಥರ ಎಂಜಾಯ್ ಮಾಡಿದರು. ನಿಂಗೇನು ಬೇಕು? ಟ್ರೀಟ್ ಬೇಕಂತೆ. ಅದು ಒಂದು ಟ್ರೀಟ್ ಇಡೋ ಜಾಗ ಇದು. ಹೋಗಿ ಅಲ್ಲಿ ಕುತ್ಕೊಂಡ್ಬಿಡೋದು. ಏನ್ ಬೇಕು ಚಾರ್ಲಿ? ಏನ್ ಬೇಕಮ್ಮ? ಟ್ರೀಟ್ ಬೇಕು. ಏನ್ ಬೇಕು ಹೇಳ? ಏನ್ ಬೇಕು? ಟ್ರೀಟ್ ಬೇಕಾ? ಪಕ್ಕಾ ಗೊತ್ತಿದೆ ಯಾವ ವಸ್ತುಗಳು ಎಲ್ಲೆಲ್ಲಿದೆ, ತನ್ನ ವಸ್ತುಗಳು ಎಲ್ಲೆಲ್ಲಿದೆ ಮಾತು ತಿಳಿಸ್ಕೊಳ್ಳೋದು ನೋಡು. ಇಲ್ಲಿರೋದು ಟ್ರೀಟು. ಅವನದು ಎಲ್ಲ ಐಟಮ್ಸ್ ಇಲ್ಲಿ ಇಟ್ಬಿಟ್ಟಿರ್ತೀನಿ ನಾನು. ಟ್ರೀಟ್ಸು, ಲೀಶೋ, ಚಾರ್ಲಿ ಅಂತ ಹೆಸರು. ಈ ಕಡೆ ನಂಬರ್ ಇದೆ, ನಂಬರ್ ತೋರ್ಸಲ್ಲ. ಚೆನ್ನಾಗಿದೆಯಲ್ಲ. ಸೊ ಒಂದು ಚಿಕ್ಕವನಿದಾಗಿನ ಮೆಡಿಸಿನು, ಬಟ್ ಯಾವುದೂ ಇವಾಗ ಯೂಸ್ ಮಾಡ್ತಿಲ್ಲ. ಬಟ್ ಹಾಗೆ ಇರಲಿ ಅಂತ ಎಮರ್ಜೆನ್ಸಿಗೆ ಇಟ್ಕೊಂಡಿದ್ದೀನಿ. ಇದು ಚಾರ್ಲಿ ಟೀ ಶರ್ಟ್ಸ್ಗಳು. ಸಾಹೇಬ್ರದೆಲ್ಲ ಕಲರ್ ಟೀ ಶರ್ಟ್ಸ್ ನೋಡಿ. ಏನು ಬೇಕು? ಏನು ನೀನು ಟೀ ಶರ್ಟ್ ಹಾಕ್ಬೇಕಾ? ಟೀ ಶರ್ಟ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ನೀನು ಟೀ ಶರ್ಟ್ ಹಾಕ್ಬೇಕಾ? ಇದು ರೆಡ್ ಹಾಕ್ಲಾ? ಅಜ್ಜಿ ಬರ್ತಡೆಗೆ ನೀನು ರೆಡ್ ಹಾಕೋತೀಯ, ಇದು ಹಾಕ್ಲಾ? ಹಾಂ, ಬೇಕಾ? ಟೀ ಶರ್ಟ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಬೇಕು ಹಾಂ, ಹಾಕ್ತೀನಿ, ಕೊಡು. ಹಾಕ್ಲಾ? ಹಾಕ್ತೀನಿ. ಟೀ ಶರ್ಟ್ ಹಾಕ್ಬಿಡ್ತೀನಿ, ಇಲ್ಲ ಅಂತ ಬಿಡಲ್ಲ ನಾನು ಅವನು. ಟೀ ಶರ್ಟ್ ಹಾಕೋಣಮ್ಮ. ನೋಡಿ ಎಷ್ಟು ಚೆನ್ನಾಗಿ ಹಾಕಿಸ್ಕೊತಾನಂದ್ರೆ ಕೂತು. ಟೀ ಶರ್ಟ್ ಹಾಕೊಳ್ತೀಯಮ್ಮ? ಚಳಿ ಇದೆಯಾ? ಇದು ಬೇಕಾ, ಬೇರೆ ಬೇಕಾ? ಇದೇ ಹಾಕ್ಲಾ? ಕಾಲಷ್ಟೇ ನೀಟಾಗಿ ಕೊಟ್ಟು ಹಾಕಿಸ್ಕೊ. ಟ್ರೀಟು ಕೊಡ್ತೀನಿ. ಟೀ ಶರ್ಟ್ ಹಾಕೋ, ಟ್ರೀಟ್ ಕೊಡ್ತೀನಿ. ಟ್ರೀಟು ತಿಂದು ಹ್ಯಾಪಿ ಬರ್ತ್ಡೇ ಹೇಳೋಣ. ನಿಮ್ಮ ಅಜ್ಜಿಗೆ ಹ್ಯಾಪಿ ಬರ್ತ್ಡೇ ಹೇಳೋಣ. ಅಜ್ಜಿ ಬರ್ತ್ಡೇ ಇರೋ ಸುಂದರ. ಸಿ
ಕೇಳು ಹೆಂಗೆ ಕಾಣ್ತಿದ್ದೀನಿ ನಾನು ಅಂತ ಕೇಳು. ಟೀ ಶರ್ಟ್ ಹಾಕೊಂಡು ಹೆಂಗೆ ಕಾಣ್ತಿದ್ದೀನಿ ನಾನು? ಅವೆಂಜರ್ಸು ರೆಡ್ ಕಲರ್ ಟೀ ಶರ್ಟು. ಟಿಂಗ್ 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 ಟಿಂಗ್. ಹಾಯ್ ಎಲ್ರಿಗೂ ಹಾಯ್. ಕಣ್ಣಂಗೆ ಮಾಡೋದಲ್ಲ, ನೋಡ್ಬೇಕು. ನೋಡು ನೀನು ನಿದ್ದೆ ಗಣ್ಣು, ನಿದ್ದೆ ಪೋತ ರೀ. ಟ್ರೀಟಿಗೆ ನಿಂತಿರೋದು ಕಾಲಿಗೆ ಸಪೋರ್ಟ್ ಇಟ್ಕೊಂಡು. ಹಾಂ ನಡಿ ಟ್ರೀಟ್ ಕೊಡ್ತೀನಿ ಬಾ. ಹತ್ತಿಲ್ ಮೇಲೆ ಹತ್ತು, ಮೇಲೆ ಬಾ. ಏನು ನಿನ್ನ ಟಾಯ್ಸ್ ಎಲ್ಲ ಕಡೆ ಮಾರಾಯ. ಹಾಂ ಶೇಕ್ ಹ್ಯಾಂಡ್. ನೋ 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 shake hand. Yeah, that like, yeah, good boy. Okay, shake hand. ಇದನ್ನ ಒಂದು ಕೈಯಲ್ಲಿ ಬಚ್ಚಿಟ್ಕೋತೀನಿ. ಹಾ ಕರೆಕ್ಟ್ ಅದೇ ಕೈನೇ. ಹೈ ಫೈ. ಯಾ ಹೈ ಫೈ. ಯಾ ಗುಡ್ ಬಾಯ್. ಆಯ್ತು ಖಾಲಿ. ಸ್ವೀಟ್ ಮಾಡೋಣ ಈಗ. ಆಯ್ತಮ್ಮ ಖಾಲಿ ಆಯಿತು ಚಿನ್ನ, ಖಾಲಿ ಆಯಿತು. ಟೀ ಶರ್ಟ್ ಹಾಕೊಂಡು ಸುಬ್ಬಣ್ಣ. ಇವಾಗ ಸ್ವೀಟ್ ಮಾಡ್ತೀನಿ. ಫುಲ್ ಡೇ ಏನೇನಾಗುತ್ತೆ ಅಂತ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಪ್ಲ್ಯಾನ್ ಏನಿಲ್ಲ, ವಿತೌಟ್ ಪ್ಲ್ಯಾನ್. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ವಿತೌಟ್ ಪ್ಲ್ಯಾನು. ವ್ಲಾಗ್ ಮಾಡೋ ಇಂಟೆನ್ಷನ್ ಇರಲಿಲ್ಲ, ಬಟ್ ಬರ್ತಡೇದು ಒಂದು ಮೆಮರಿ ಇರಲಿ ಅಂತ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೀವು ನಿಮ್ಮ ತಾಯಿಗೆ ಈ ಥರ ಬರ್ತಡೇ ಇದ್ದಾಗ ಏನಾದರೂ ಸ್ಪೆಷಲ್ ಫೀಲ್ ಮಾಡಿಸಿ, ಏನೂ ಇಲ್ಲ ಅಂದರೆ ಅಟ್ಲೀಸ್ಟು ವಿಶ್ ಮಾಡಿ, ಅವರಿಗೆ ಏನಾದರೂ ಸ್ವೀಟ್ ಮಾಡಿ ತಿನ್ನಿಸಿ, ಏನಾದರೂ ಸಮಥಿಂಗ್ ನಿಮ್ಮ ಕೈಯಾರೆ ಏನಾದರೂ ಮಾಡಿ ತಿನ್ನಿಸಿ. ಗಿಫ್ಟೇ ಕೊಡ್ಬೇಕಂತ ಏನು ರೂಲ್ಸ್ ಇಲ್ಲ, ನಿಮ್ಗೆ ಏನಾಗುತ್ತೋ ಅದು. ಅಥವಾ ಒಂದೇ ಊರಲ್ಲಿದ್ದರೆ ಅಥವಾ ಅವತ್ತಿನ ಮೀಟ್ ಆಗೋದಿದ್ರೆ ಏನಾದರೂ ಮಾಡಿ ತಿನ್ನಿಸಿ, ಏನಾದರೂ ಚಿಕ್ಕದಾಗಿ ಏನಾದರೂ ಕೊಡೋದಿದ್ರೆ ಕೊಡಿ. ನೀವೆಷ್ಟು ಸ್ಪೆಷಲ್ ನಮಗೆ ಅಂತ ಕೆಲವೊಮ್ಮೆ ಮಾತಿನಲ್ಲಿ ಹೇಳೋಕ್ಕಾಗಲ್ಲ. ಈ ಥರ ಏನಾದರೂ ಮಾಡಿ ಫೀಲ್ ಮಾಡಿಸಿದ್ರೆ ಅವ್ರಿಗೂ ಖುಷಿ ಆಗುತ್ತೆ. ಒಂದು ವೇಳೆ ನೀವು ಬೇರೆ ಊರಲ್ಲಿದ್ದರೆ ನೋ ಇಶ್ಯೂಸ್. ಇವಾಗೇನು ಆ್ಯಪ್ಗಳಲ್ಲಿ ಆರ್ಡರ್ ಮಾಡಬಹುದು. ಏನಾದರೂ ಆನ್ಲೈನ್ ಅವ್ರಿಗೆ ಇಷ್ಟ ಆಗುವಂಥದ್ದು ಅಥವಾ ನಿಮಗೆ ಕೊಡಬೇಕು ಅಂತ ತಲೆಯಲ್ಲಿದ್ದರೆ ಅದನ್ನು ಅವತ್ತಿನ ದಿನ ಅವರಿಗೆ ರೀಚ್ ಆಗೋ ಥರ ಅಥವಾ ಒಂದೆರಡು ದಿನ ಮುಂಚೆನೇ ರೀಚ್ ಆಗೋ ಥರ ಆರ್ಡರ್ ಮಾಡಿ ಕಳಿಸ್ಕೊಡಿ. ಖುಷಿ ಪಡ್ತಾರೆ. ಬೇರೆ ಊರಲ್ಲಿದ್ದರೆ, ಅದೇ ಊರಲ್ಲಿ ನಂತರ ಏನಾದರೂ ಇದ್ದರೆ ನೀವು ಏನಾದರೂ ಮಾಡಿ ತಿನ್ನಿಸ್ಬೋದು. ಖುಷಿ ಅನಿಸುತ್ತೆ. ಅವ್ರಿಗೆ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡಲ್ಲ, ಉಲ್ಟಾ ನಮಗೆ ಇನ್ನು ನಮ್ಮ ಬಗ್ಗೆನೇ ಥಿಂಕ್ ಮಾಡ್ತಾರೆ. ನಾನೇನಾದರೂ ಸ್ವೀಟ್ ಮಾಡಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಸ್ವೀಟ್ ಮಾಡಲ್ಲ ನಾನು, ತುಂಬ ಕಮ್ಮಿನೇ. ಸ್ವೀಟ್ ಮಾಡಬೇಕು ಅಂತಂದರೆ ಪಾಯಸ ಮಾಡಿಬಿಡ್ತೀನಿ, ಬಿಕಾಸ್ ಬೇಗ ಆಗೋಗ್ಬಿಡುತ್ತೆ ಅಂತ. ಈ ಥರ ನಾನು ಹುರಿದಿರೋ ಅಂಥದ್ದು ಶಾವ್ಗಿನ ತಂದಿರ್ತೀನಿ. ಸೊ ಈಸಿ ಆಗುತ್ತೆ ಅದರಲ್ಲೂ ಕೂಡ ಮಾಡೋಕ್ಕೆ. ಸಿಗುತ್ತೆ ಮಾರ್ಕೆಟಲ್ಲಿ ಹುರಿದಿರೋದೆ, ಹುರಿಬೇಕಂತ ಏನಿದೆ ಇಲ್ಲ. ಸ್ವಲ್ಪ ಇದು ತಿಕ್ಕಿರುತ್ತೆ ಶಾವ್ಗೆ. ಸೊ ಪಾಯಸ ತುಂಬ ಚೆನ್ನಾಗಾಗುತ್ತೆ ಹುರಿದಿರೋದಕ್ಕೆ. ಈ ಥರ ಜಾರಲ್ಲಿ ಹಾಕಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಮಾಡಬೇಕು ಅಂದಾಗ ಝಟ್ಪಟ್ ಅಂತ ಮಾಡ್ಬಿಡ್ತೀನಿ. 2 hours later. ಅದೇ ಹಿಡ್ಕೊಂಡ್ಬಂದು ಹ್ಯಾಪಿ ಬರ್ತಡೇ. ಥ್ಯಾಂಕ್ ಯು. ನೀನೇನೇ ಹಿಡ್ಕೊಂಡಿಲ್ಲ. ಬ್ಯಾಗ್ ಬೇಕಾ? ಟೀ ಶರ್ಟ್ ಹಾಕಿಸ್ಕೊಂಡಿರೋದು. ಟ್ರೀಟ್ ಕೇಳ್ದ ತಗೊಳಕನ್ ಡ್ರಾವರ್ ತೆಗೆದ್ರೆ ಟೀ ಶರ್ಟ್ ಹಾಕನ್. ಖುಷಿ ಖುಷಿ ಖುಷಿ. ಇಲ್ಲಿ ಮಮ್ಮಿಗೆ ಊಟಕ್ಕೆ ಕೊಟ್ಟೆ. ಕ್ಯಾಮ್ರಾ ಹಿಡಿದ್ರೆ ಅವರಿಗೆ ಸಡನ್ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಪಾಪ ಸುಮ್ಮನೆ ನನ್ನೇ ನೋಡ್ತಾ ಕೂತಿದ್ರು. ಇಲ್ಲಿ ಗಿಫ್ಟ್ ನೋಡೋಣ ಅಂತ ಜ್ಯುವೆಲ್ರಿ ಶಾಪಿಗೆ ಬಂದೆ. ಫಸ್ಟ್ ಇಯರಿಂಗ್ ತೊಗೋಬೇಕು ಅಂತ ಇಂಟೆನ್ಷನಿಂದನೇ ಹೋದೆ ನಾನು. ಇಯರಿಂಗ್ಸ್ ಎಲ್ಲ ನೋಡಿದೆ, ಕೆಲವೊಂದು ಇಷ್ಟ ಆಯಿತು, ಬಟ್ ಏನೋ ಇದು ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ನನಗೆ. ಸೊ ಹಂಗಾಗಿ ಬೇರೆ ಏನಾದರೂ ಆಪ್ಷನ್ಸ್ ನೋಡೋಣ ಅನ್ನೋವಾಗ ನನಗೆ ಸಿಕ್ಕಿದ್ದು ಒಂದು
ರುದ್ರಾಕ್ಷಿ ಸರ. ಇಲ್ಲಿ ತುಂಬ ಆಪ್ಷನ್ ಇತ್ತು, ಸರ, ಓಲೆ, ಬಟ್ ಅವ್ರಿಗೆ ಹಾಕ್ಕೊಳ್ಳೋ ಥರ ಯೂಸ್ ಆದರೆ ಓಕೆ, ಇಲ್ಲಾಂತಂದರೆ ಸುಮ್ಮನೆ ತೊಗೊಂಡೋಗಿ ಕೊಟ್ಟು ವೇಸ್ಟು. ಇಲ್ಲಿದೆ ನೋಡಿ, ಇದು ಒಂದು ತುಳಸಿ ಮಾಲೆ, ಒಂದು ರುದ್ರಾಕ್ಷಿ ಸರ. ನಾನು ರುದ್ರಾಕ್ಷಿ ಸರ ತೊಗೊಂಡೆ. ಈಗ ತೊಗೊಂಡು ಮನೆ ಹತ್ರ ಹೋಗ್ತಾ ಇದ್ದೀನಿ. ಐ ಡೋಂಟ್ ನೋ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನನ್ನ ಚಾಯ್ಸಿಂದ ತೊಗೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ. ಹ್ಯಾಪಿ ಬರ್ತ್ಡೇ ಮಮ್ಮಿ. Thank you. Thank you. ವೆಲ್ಕಮ್ ಮಮ್ಮಿ. ತರ್ಸ. ಅಲ್ಲೇ ಬಾಕ್ಸ್ ಒಳಗೆ ತರ್ಸ್. ಹೆಂಗೈತೆ ಮಮ್ಮಿ? ಮಸ್ತ್ ಆಯ್ತಾ? ತೆಗಿ. ಥ್ಯಾಂಕ್ ಗಾಡ್ ಅವ್ರಿಗೆ ಗಿಫ್ಟ್ ಇಷ್ಟ ಆಯಿತು, ತುಂಬಾ ಖುಷಿಪಟ್ಟರು. ಅವ್ರು ಖುಷಿಯಾಗಿರೋದು ನೋಡಿ ನನಗೂ ಖುಷಿ ಆಯಿತು. ಇಲ್ಲಿ ಕ್ಲೋಸಪ್ ಅಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ. ಇಲ್ಲಿ ನೋಡಿ, ಆರ್ಯ ಮತ್ತು ಚಾರ್ಲಿನ ಹಿಡ್ಕೊಂಡು ಕೂತ್ಲು ಅಂದರೆ ಮುಗೀತು. ನಮ್ಮ ಹತ್ರ ಎಷ್ಟು ಸೈಲೆಂಟ್ ಆಗಿರಲ್ಲ, ಆರ್ಯನ ಹತ್ರ ಎಷ್ಟು ಸೈಲೆಂಟ್ ಆಗಿ ಇರ್ತಾನೆ. ಅವಳು ಏನು ಮಾಡಿದ್ರು, ಹೆಂಗೆ ಹಿಡ್ಕೊಂಡ್ರು ಓಕೆ. ಇಬ್ಬರದು ಒಂಥರ ಏನೋ ಡಿಫ್ರೆಂಟ್ ಕನೆಕ್ಷನ್ನೇ, ಹಿಂಗೆ ಇರ್ತಾರೆ ಆಲ್ಮೋಸ್ಟ್. ಇವಾಗ ಪಿಜ್ಜಾ ಬಂತು. ಮಕ್ಕಳಿಗೆ ಮಮ್ಮಿ ಆರ್ಡರ್ ಮಾಡಿದ್ರು ಪಿಜ್ಜಾನ, ಬಿಕಾಸ್ ಕೇಕ್ ಏನು ತರಲಿಲ್ಲ, ಯಾರು ತಿನ್ನೋದಿಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ. ಸೊ ಗಿಫ್ಟ್ ಅಷ್ಟೇ ಕೊಟ್ಟೆ. ಪಿಜ್ಜಾ ತರಿಸಿದ್ರು. ಈಗ ಪಿಜ್ಜಾ ತಿನ್ನೋ ಟೈಮ್. ಬಾಮ್ಮ ಒಳಗೆ ಬಾ. ಸೊ ಈವ್ನಿಂಗ್ ಹಸ್ಬೆಂಡ್ ಬಂದ ತಕ್ಷಣ ಇದೇ ಸೀನ್ ಇರುತ್ತೆ. ಬಂದ ತಕ್ಷಣ ಒಂದು 10 to 15 ನಿಮಿಷ ಹಿಂಗೆ ಆಟ ಆಡಿನೇ ಅವ್ರು ಡ್ರೆಸ್ ಚೇಂಜ್ ಮಾಡಕ್ಕೆ ಹೋಗ್ಬೇಕು. ಬೇಡ ಕಾಲಿಟ್ಕೊಂಡಿರೋದು ಹಿಂಗೇನಿಲ್ಲ, ಪ್ರೊಟೆಕ್ಷನ್ ಬೇಡ. ನಾನು ಬರ್ಬಾರ್ದ. ಮನೆ ಹತ್ರನೇ ಒಂದು ಶಾಪಿಗೆ ಹೋಗಿದ್ವಿ, ಡಿಶ್ ವಾಷರ್ ನೋಡ್ಕೊಂಬರೋಣ ಅಂತ. ಹಸ್ಬೆಂಡ್ ತುಂಬ ದಿನದಿಂದ ತಗೊಳ್ಳೋಣ ಅಂತಿದ್ದಾರೆ. ನಾನೇ ಮುಂದೆ ಹಾಕ್ತಾ ಇದ್ದೀನಿ, ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಓಕೆ, ಓ ಇದು ಸ್ಪ್ರೇ ಹೋಲ್ಸಾ? ಅದೇನಂದ್ರೆ ನಿಮಗೆ ಅದು ಪ್ರೆಸರ್ ವಾಶ್ ಆಗುತ್ತೆ, ಮತ್ತೆ ಇದು ಪ್ರೆಸರ್ ವಾಶ್ ಆಗೋದ್ರಿಂದ ಆಟೋ ಸ್ಟೀಮ್ ಆಗುತ್ತೆ. ಇದರಲ್ಲಿ ಇನ್ನೊಂದಂದರೆ ನಿಮಗೆ ಆಪ್ಷನಲ್ಲಿ ಆಫ್ ಲೋಡ್ ಕೂಡ ಹಾಕೊಬೋದು, ಫುಲ್ ಲೋಡ್ ಕೂಡ ಹಾಕೊಬೋದು. ಕೋಸಿ ಹರಿಯ ಹೊರಗಡೆ ಹಾಗೆ ಒಂದು ರೌಂಡ್ ಸುತ್ತಾಡಿಕೊಂಡು ಜ್ಯೂಸ್ ಶಾಪಿಗೆ ಬಂದ್ವಿ. ಇಲ್ಲಿ ಆರ್ಯ ಮ್ಯಾಂಗೋ ತೊಗೊಂಡಿದ್ಲು, ನಾನು ಮಸ್ಕ್ ಮೇಲೂ ಇಬ್ಬರು ಜ್ಯೂಸ್ ಕುಡಿದ್ವಿ. ನಾವು ಜ್ಯೂಸ್ ಕುಡಿಯೋ ಟೈಮಲ್ಲಿ ಇಲ್ಲಿ ನೋಡಿ, ಅಲ್ಲಿ ಮಾತಾಡ್ತಾ ಕೂತಿದ್ದಾರೆ, ಹರಟೆ ಹೊಡಿತಿದ್ದಾರೆ. ಅವ್ರು ಏನು ಮಾತಾಡ್ತಿದ್ದಾರೆ ಅಂತ ಇವರು ನೋಡ್ತಾ ನಿಂತಿದ್ದಾರೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.